ಕಾನ್ಸೆಪ್ಟ್ ಹೇಗೆ ಚೂಸ್ ಮಾಡ್ತಿದ್ರಿ ಅಂತ ತುಂಬಾ ಯುನೀಕ್ ಆಗಿರ್ತಾ ಇದೆ ನಿಮ್ಮ ಕಾನ್ಸೆಪ್ಟ್ಗಳೆಲ್ಲ. ಸೊ ಯಾವ ತರ ಕಾನ್ಸೆಪ್ಟ್ಗಳನ್ನ ಚೂಸ್ ಮಾಡ್ತಾ ಇದ್ರಿ? ಇಲ್ಲ ಮೇಡಮ್, ನಾನು ಇದಕ್ಕೆ ಇನ್ವಾಲ್ವ್ ಎಲ್ಲ ಆಗ್ತಿರ್ಲಿಲ್ಲ. ಕ್ರೆಡಿಟ್ ನಮ್ಮ ಕೊರಿಯೋಗ್ರಾಫರ್. ನಾನು ಯಾವತ್ತು ನಾವಿಬ್ರು ಕಾನ್ಸೆಪ್ಟ್ ವೈಸ್ ಆಗ್ಲಿ ಅಥವಾ ನಮ್ಗೆ ಹಿಂಗೆ ಮಾಡಿ ಅಂತ ನಾನು ಯಾವತ್ತು ಇದು ಮಾಡಿದ್ದಲ್ಲ. ಫಿನಾಲೆಗೆ ಮಾತ್ರ ಒಂದೇ ಒಂದು ಸಜೆಷನ್ ಕೊಟ್ಟಿದ್ದೆ ನಾನು ಅವ್ರಿಗೆ. ಫಿನಾಲೆಗೆ ಅರ್ಜುನನ್ ಕ್ಯಾರೆಕ್ಟರ್ ಮತ್ತೆ ಕರ್ಣನ್ ಕ್ಯಾರೆಕ್ಟರ್ ನಾವು ಕುರುಕ್ಷೇತ್ರ ಪರ್ಫಾರ್ಮೆನ್ಸ್ ಮಾಡ್ತಿದ್ರು. ನಾನು ಅರ್ಜುನ ಮಾಡಬೇಕಿತ್ತು, ಸಹನಾ ಕರ್ಣ ಕ್ಯಾರೆಕ್ಟರ್ ಮಾಡಬೇಕಿತ್ತು. ನಾನು ಒಂದು ಸಜೆಷನ್ ಕೊಟ್ಟೆ. ಇವಳಿಗೋಸ್ಕರನೇ ಈ ಶೋಕ್ ಬಂದಿದ್ದು ನಾನು. ಅಂದ್ರೆ ಐ ಮೀನ್ ಒಂದು ಕರ್ಣ ದಾನ ಮಾಡ್ತಾರಲ್ಲ ಆ ಥರ ನಾನು ದಾನ ಮಾಡಿ ಬಂದಿದ್ದೀನಿ. ಸೊ ಅರ್ಜುನನ್ ಮೇಲೆ ಎಂಡ್ ಆದ್ರೆ ಚೆನ್ನಾಗಿರುತ್ತೆ, ಇವಳ ಮೇಲೆ ನಮ್ಮ ಶೋ ನಮ್ಮ ಡ್ಯಾನ್ಸ್ ಎಂಡ್ ಆದ್ರೆ ಚೆನ್ನಾಗಿರುತ್ತೆ. ನಾನ್ ಬೇಕಾದ್ರೆ ಅದ್ರಲ್ಲಿ ಕರ್ಣನ್ ತರ ನಾನು ಸಾಯ್ತೀನಿ, ಅದೊಂದು ಚೆನ್ನಾಗಿರುತ್ತೆ, ರಿಯಲ್ ಲೈಫ್ ಕನೆಕ್ಟ್ ಆಗುತ್ತೆ ನೋಡಿ ಅಂತ ಅದೊಂದು ಸಜೆಷನ್ ಕೊಟ್ಟಿದೆ. ಅದ್ ಬಿಟ್ರೆ ನಾವು ಇದುವರೆಗೂ ನಾವು ಕಾನ್ಸೆಪ್ಟ್ ವೈಸು ನಾವೆಲ್ಲೂ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಅವ್ರು ಏನ್ ಹೇಳ್ತಿದ್ರು ಬರ್ತಿದ್ವಿ, ಮಾಡ್ತಿದ್ವಿ, ಹೋಗ್ತಿದ್ವಿ. ಎಷ್ಟೇ ಕಷ್ಟ ಆದ್ರೂ ಸ್ಟೆಪ್ಸ್ನ ಚೇಂಜ್ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಒಂದೇ ಒಂದ್ಸಲಿ ಮಾತ್ರ ಸೆಮಿಫಿನಾಲಲ್ಲಿ ಇವಳನ್ನ 9 feet ಇಂದ ಬೀಳ್ಸ್ಬಿಟ್ಟಿದ್ದೆ. ಅದು 2-3 ಸಲ ಬೀಳ್ಸ್ಬಿಟ್ಟಿದ್ನಲ್ಲ, ಹಂಗಾಗಿ ಅದೊಂದು ಚೇಂಜ್ ಮಾಡಿ ಬೇಡ ಪ್ಲೀಸ್ ಅಂತ ಹೇಳಿದೆ. ಬಿಟ್ರೆ ಎಲ್ಲ ಕ್ರೆಡಿಟ್ ಕಂಪ್ಲೀಟ್ಲಿ ಕೊರಿಯೋಗ್ರಾಫರು, ಮೆಂಟರ್ಸ್, ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕ್ರೆಡಿಟ್. ಯಾಕಂದ್ರೆ ನಮ್ಮ ಜಾಬ್ ಏನಿದ್ರು ಅಲ್ಲಿ ನಾವು ಕೆಲಸ ಮಾಡೋದು, ನಾವು ಅಷ್ಟು ಮೆಚ್ಯೂರ್ಡ್ ಅಲ್ಲ. ಈಗ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಹತ್ರ ಏನ್ ಕೆಲಸ ತೆಗಿಸ್ಬೇಕು ಅಂತ. ನಮ್ಮ ಕೊರಿಯೋಗ್ರಾಫರ್ ಸಾಗರ್ ಗೋಡೆಗೆ ಎಲ್ಲ ಕ್ರೆಡಿಟ್ ಹೋಗ್ಬೇಕು. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಒಬ್ರು ನಾನ್ ಡ್ಯಾನ್ಸರ್ ಜೊತೆಗೆ ಇಂಡಸ್ಟ್ರಿ ಗೊತ್ತಿಲ್ಲ, ಯಾವುದು ಏನು ಗೊತ್ತಿಲ್ಲದೆ ಬಂದ್ರಿ. ಸೊ ಇದು ಡಾನ್ಸ್ ಕಲಿತು ಜೊತೆಗೆ ಅಲ್ಲಿರೋ ಜೊತೆ ಬೆರೆತು ಮಾಡೋದಿದೆಲ್ಲ ಮಗು ನೋಡ್ಕೊಂಡು, ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ತುಂಬಾ ಚಾಲೆಂಜಿಂಗ್ ಆಗಿತ್ತು ಆಕ್ಚುಲಿ. ಫಸ್ಟ್ 2-3 ಎಪಿಸೋಡ್ಸ್ ಅಂತೂ ಓ ಮೈ ಗಾಡ್, ನನ್ಗೆ ಅದು ಈಗಲೂ ಜ್ಞಾಪಕ ಇದೆ. ಓಪನಿಂಗ್ ಎಪಿಸೋಡ್ ನಾವು ಮಾಡೋದ್ವಲ್ಲ ಡ್ಯಾನ್ಸ್, ಎಷ್ಟು ನಾನು ಹತ್ತಿರೋದು ಉಂಟು ಕ್ಲಾಸ್ ಅಲ್ಲಿ, ನನಗೆ ಸ್ಟೆಪ್ಸ್ ಬರ್ತಾ ಇಲ್ಲ. ಅದು ಓಪನಿಂಗ್ ಐ ಥಿಂಕ್ ಫಸ್ಟ್ ಎಪಿಸೋಡ್ ಕಾಂಪಿಟೇಟಿವ್ ರೌಂಡ್ ಅಲ್ಲೇ ಸೋಲೋ ಬ್ಲಾಕ್ ಬೇರೆ ಇಟ್ಬಿಟ್ಟಿದ್ದಾರೆ. ನನ್ಗೆ ಅದ್ ಮಾಡಕ್ಕೆ ಬರ್ತಿಲ್ಲ. ಅಂಡ್ ನನ್ಗೆ ಹೆಂಗೆ ಅಂದ್ರೆ ಆ ಕ್ಷಣಕ್ಕೆ ಇವ್ರು ಹೇಗೆ ಅಂದ್ರೆ 1 hour ಅಲ್ಲಿ ಕಲ್ತ್ಬಿಡ್ತಾರೆ. ಬಟ್ ನನ್ಗೆ ಹಂಗಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಇವತ್ತೇನು ಹೇಳ್ಕೊಟ್ಟಿರ್ತಾರೋ ಅದು ನೆಕ್ಸ್ಟ್ ಡೇನೆ ಬರ್ತಾ ಇದೆ ನನಗೆ. ಆ ಬೀಟ್ ಹಿಡಿಯೋದಾಗಿರ್ಬೋದು, ಇಲ್ಲ ಬೀಟ್ಗಿನ್ನ ನಾನೇ ಮುಂದೆನೆ ಓಡೋಗ್ಬಿಡ್ತಿದ್ದೆ. ಇವ್ರು ಆಕ್ಚುಲಿ ನನ್ನನ್ನು ಹ್ಯಾಂಡಲ್ ಮಾಡ್ಬೇಕಿತ್ತು, ನಾನೇ ಇವ್ರನ್ನ ಹ್ಯಾಂಡಲ್ ಮಾಡ್ಬಿಡ್ತಿದ್ದೆ ಡ್ಯಾನ್ಸ್ ಅಲ್ಲಿ. ಆ ತರ ಆಗ್ತಿತ್ತು. ಕಪಲ್ ಡ್ಯಾನ್ಸ್ ಇದ್ದಾಗ ಯೂಶಲಿ ನಾನು ಹ್ಯಾಂಡಲ್ ಮಾಡ್ಬೇಕು. ಸ್ಟೆಪ್ ಕಲಿಯೋರ್ಗು ಸುಮ್ಮನೆ ಇರ್ತಾರೆ, ಸ್ಟೆಪ್ ಕಲ್ತ್ಮೇಲೆ ನಾನೇ ಹೇಳ್ದಾಡ್ತೀನಿ. ನಾನೇ ಇವಾಗ ಹಿಂಗ ತಿರ್ಗ್ಸೋದಿದ್ರೆ ನಾನೇ ಕರ್ಕೊಂಡು ಇವ್ರನ್ನ ತಿರ್ಗಿಸ್ಬಿಡ್ತಿದ್ದೆ ಅವರು. ಸೊ ಆ ತರ ಆಗ್ತಿತ್ತು ನನಗೆ. ಇಲ್ಲ, ಅವಳು ಅಡ್ಜಸ್ಟ್ ಆಗಕ್ಕೆ 1-2 ಎಪಿಸೋಡ್ ಬೇಕಾಯ್ತು. 3-4 ಎಪಿಸೋಡ್ಸ್ ಬೇಕಿತ್ತು. ಆಮೇಲೆ ಅಡ್ಜಸ್ಟ್ಮೆಂಟ್ ಅಂತ ಬಂದಾಗ ಎಲ್ಲಾ ಹೊಸದು ನನಗೆ. ಯಾರ ಹತ್ರ ಯಾವ ತರ ಮಾತಾಡ್ಬೇಕು, ಯಾವ ತರ ರೆಸ್ಪಾಂಡ್ ಮಾಡ್ಬೇಕು, ಕ್ಯಾಮ್ರಾ ಫೇಸಿಂಗ್ ಯಾವ ತರ ಇರುತ್ತೆ, ನನಗೆ ಏನಂದ್ರೆ ಏನೋ ಗೊತ್ತಿಲ್ಲ. ಜಸ್ಟ್ ನಾನು ಟು ಬಿ ಫ್ರಾಂಕ್, ಒಂದು ಇವ್ರು ಮಾಡ್ತಾ ಇದ್ದಿದ್ದು ಒಂದು ಶೂಟಿಂಗು ನಾನು ನೋಡೇ ಇಲ್ಲ ಇದುವರೆಗೂ. ಶೂಟಿಂಗ್ ಹೇಗಿರುತ್ತೆ, ಶೂಟಿಂಗ್ ಸ್ಪಾಟ್ಗೂ ಬಂದಿಲ್ಲ, ಇವ್ರದ್ದು ಸಿನಿಮಾ ಮುಹೂರ್ತಗಳಿಗೆ ಹೋಗಿಲ್ಲ. ನಾನು ಒಂಥರ ಇವಳನ್ನ ಟ್ರೈನಿಂಗ್ ಆಗ್ದಂಗ್ ಆಗಿತ್ತು ನನಗೆ. ಹಿಂಗೆ ಅಂದ್ರೆ ಈಗ ನಾವು ಸೀಟ್ ಮೇಲೆ ಕೂತ್ಕೊಂಡಾಗ ವರ್ಕ್ ಅಂತ ಬಂದ್ರೆ ತುಂಬಾ ಸೀರಿಯಸ್, ನಾನು ಪಂಚುಯಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಸೋಫಾ ಮೇಲೆ ಕೂರಿಸ್ತಿದ್ರಲ್ಲ ಪರ್ಫಾರ್ಮೆನ್ಸ್ ಮುಂಚೆ ಅಥವಾ ಪರ್ಫಾರ್ಮೆನ್ಸ್ ಆದ್ಮೇಲೆ, ಜಡ್ಜಸ್ ಮುಖ ಅಂದ್ರೆ ಜಡ್ಜಸ್ ಮುಖ ಹಿಂಗ್ ನೋಡ್ತಾ ಇರ್ಬೇಕು. ಅಂದ್ರೆ ಅವ್ರು ಮಾತಾಡ್ಬೇಕಾದ್ರೆ ಹಿಂಗ್ ರಿಯಾಕ್ಷನ್ ಕೊಡ್ಬೇಕು. ನನಗೆ ಹೆಂಗೆಂಗೋ ಕೂರೋದು ಹಿಂಗೆಲ್ಲ, ಆ ವಿಚಾರದಲ್ಲಿ ತುಂಬಾ ಪರ್ಟಿಕ್ಯುಲರ್. ಪಾಪ ಇವಳು ಏನು ಗೊತ್ತಿಲ್ವಲ್ಲ. ಈಗ ಒಂದ್ 1 hour 1.5 hour ರಿಲ್ಯಾಕ್ಸ್ ಆಗಿ ಕೂರ್ತಿದ್ದು, ರಿಯಾಕ್ಷನ್ ಕೊಡು. ಕ್ಯಾಮ್ರಾ ಇದೆ, ಈ ಕ್ಯಾಮ್ರಾ ಇದೆ. ಅಲ್ಲಿ ಏನ್ ಗೊತ್ತಾ, ನನ್ಗೆ ಇವಾಗ ಜಡ್ಜಸ್ ಮಾತಾಡ್ತಿದ್ರೆ ನಾನು ಅನುಪಮನೇ ನೋಡ್ತಿದ್ದೆ. ಓ ಕಾಸ್ಟ್ಯೂಮ್ ಚೆನ್ನಾಗಿರಲ್ಲ ಇವತ್ತು, ಅವ್ರದ್ದು ಹಾಕಿರೋದು ಜ್ಯುವೆಲ್ಸ್ ಚೆನ್ನಾಗಿದೆಯಲ್ಲ, ಆ ತರ ಇರ್ತಿತ್ತು. ಇವ್ರು ಕರ್ದೆ ಆಮೇಲೆ ರಿಯಾಕ್ಷನ್ ಅಲ್ಲಿ ಕೊಡ್ಬೇಕು. ಅವ್ರು ಮಾತಾಡ್ತಿರೋದು ಎಲ್ಲಿ ನೋಡ್ತಿದ್ದೆ, ಅಲ್ಲಿ ಕ್ಯಾಮ್ರಾ ಇದೆ, ಆಮೇಲೆ ನಾನು ತುಂಬಾ ಅವೆಲ್ಲ ಆಕ್ಳಿಸ್ತಾ ಇದ್ದೆ. ಎಲ್ಲ ಕ್ಯಾಮ್ರಾ ಇದೆ ಅಂತ ಸ್ವಲ್ಪ ಹೇಳ್ತಾ ಇದ್ರು. ಪರ್ಸನಲ್ ಆಗಿ ನನ್ಗೂ ಎಕ್ಸ್ಪೀರಿಯನ್ಸ್ ಆಯ್ತು, ಯಾವ ತರ ಇರ್ಬೇಕು, ಯಾವ ತರ ಮಾತಾಡ್ಬೇಕು ಅಂತೆಲ್ಲ. ಫಸ್ಟ್ 3 ಎಪಿಸೋಡ್ ಸ್ವಲ್ಪ ಕಷ್ಟ ಆಯ್ತು. ಅದ ಹೋಗ್ತಾ ಅಡ್ಜಸ್ಟ್ ಆಗೋಯ್ತು. ಆಕ್ಚುಲಿ ಇವ್ರಿಗಿಂತ ಜಾಸ್ತಿ ಮಿಸ್ ಮಾಡ್ಕೋತಾರ ನಾನು. 100% ತುಂಬಾ ಡಬಲ್ ಆಯ್ತು. ಅಂದ್ರೆ ಒಬ್ಬ ಆರ್ಟಿಸ್ಟ್ ಬೆಲೆ, ಟೆಕ್ನಿಷಿಯನ್ಸ್ ಬೆಲೆ ಏನಂದ್ರೆ, ನಾವು ಒಂದು ಸೀರಿಯಲ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಅಥವಾ ಒಂದು ರಿಯಾಲಿಟಿ ಶೋ, ಎಸ್ಪೆಷಲಿ ರಿಯಾಲಿಟಿ ಶೋಸ್ನ 1 hour ಅಲ್ಲಿ ನಾವು ನೋಡ್ತೀವಿ ಒಂದು ಪ್ರೋಗ್ರಾಮ್ನ. ಬಟ್ ಆ ತೆರೆಯಿಂದ ಎಷ್ಟು ಜನ ಇರ್ತಾರೆ ಅಂದ್ರೆ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಅವ್ರು ಆಗಿರ್ಬೋದು, ಪ್ರತಿಯೊಂದು ನಮ್ಮನ್ನ
ನಮ್ಮನ್ ಚೆನ್ನಾಗಿ ತೋರ್ಸಕ್ಕೆ ಎಷ್ಟು ಜನ ಕೆಲಸ Hair ಮಾಡ್ತಾರೆ stylist, ಅಂದ್ರೆ ಹೇರ್ makeup ಸ್ಟೈಲಿಸ್ಟ್, ಮೇಕಪ್, ಕಾಸ್ಟ್ಯೂಮ್ ಅವ್ರು ಆಗಿರ್ಬೋದು. ಅದೆಲ್ಲ ನಂಗೆ ಐ ಥಿಂಕ್ ನಂಗೆ ತುಂಬಾ ಗ್ರಾಟಿಟ್ಯೂಡ್, ಡೀಪ್ ಆಗಿ ಗ್ರಾಟಿಟ್ಯೂಡ್ ತೋರಿಸ್ಬೇಕು ಅನ್ಸ್ಬಿಟ್ಟು ಐ ಥಿಂಕ್ ನಾನು ಶೇರ್ ಮಾಡಿದ್ದೆ ಅನ್ಸುತ್ತೆ. ಹೌದು ಡ್ರಗ್ಸ್ ಹೌದು. ಎಪಿಸೋಡ್ ಆದ್ಮೇಲೆ ಸಿಕ್ಕಾಪಟ್ಟೆ ನನ್ಗೆ ಡೀಪ್ ಗ್ರಾಟಿಟ್ಯೂಡ್ ತೋರಿಸ್ದೆ ಅವ್ರ ಮೇಲೆ. ನಮ್ಮನ್ನ ನನ್ಗೆ ಅದೊಂದು ಹಠ ಬಂತು, ಕಾಂಪಿಟೇಷನ್ ಹೋಗ್ತಾ ಹೋಗ್ತಾ ಡ್ಯಾನ್ಸ್ ನಾನು ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಕಾರಣ ಅದೊಂದು ರೀಸನ್. ನಮ್ಮನ್ನ ಇವಾಗ ನಾವ್ ಏನ್ 3 ನಿಮಿಷ 4 ನಿಮಿಷ ಡ್ಯಾನ್ಸ್ ಮಾಡ್ತೀವಿ, ಆ ಡ್ಯಾನ್ಸ್ ಚೆನ್ನಾಗಿ ಬರ್ಲಿ ಅಂತ ತೋರ್ಸಕ್ಕೆ ಎಷ್ಟು ಜನ ನಮ್ಗೋಸ್ಕರ ಕಷ್ಟಪಡ್ತಾರೆ, ಇವ್ರಿಗೋಸ್ಕರ ನಾನು ಕ್ರೆಡಿಟ್ ಕೊಡ್ಲೇಬೇಕು ಅಂತ ನಾನು ಹಠ ಮಾಡಿ ಡ್ಯಾನ್ಸ್ ನಂದು ಏನೇ ಫ್ರಸ್ಟ್ರೇಷನ್ ಇದ್ರು ನಾನು ಅದನ್ನ ಡ್ಯಾನ್ಸ್ ಮುಖಾಂತರ ಪ್ರೂವ್ ಮಾಡ್ತೀನಿ. ಅಂದ್ರೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನಮ್ಮಿಬ್ರದು. ಸೊ ಅದಕ್ಕೆ ಮೋಸ್ಟ್ಲಿ ನಾವು ಟಾಪ್ 2 ನಲ್ಲಿ ಬಂದ್ವಿ ಅಂತ ಅನ್ಸುತ್ತೆ. ಅಂದ್ರೆ ಓಕೆ ಬಂದ್ವಿ, ಸುಮ್ನೆ ಏನೋ ಶೋ ಮಾಡಿದ್ವಿ, ನಮ್ಗೆ ಇಷ್ಟು ಪೇಮೆಂಟ್ ಕೊಟ್ರು, ಹೋದ್ವಿ, ಅಥವಾ ಅರ್ಧದಲ್ಲೇ ಗಿವ್ ಅಪ್ ಮಾಡ್ಬಿಟ್ವಿ ಅನ್ನೋ ತರ ನಾವು ಮಾಡ್ಲೇ ಇಲ್ಲ ಇಲ್ಲೂ. ಪ್ರತಿ ವಾರನೂ ನಾವು ಗೋಲ್ಡನ್ ಬಜಾರ್ ತಗೋಬೇಕು. ನಾನು ಒಂದ್ಸಲಿ ಒಂದ್ ವೀಕ್ ನಾನು ಹೇಳಿದ್ದೆ ಜಡ್ಜಸ್ಗೆ, ನನಗೆ ಆಕ್ಚುಲಿ ಕಾಂಪಿಟೇಟರ್ಸ್ ಇವ್ರ ಜೊತೆ ನಾನು ಕಾಂಪಿಟೇಟರ್ ಅಲ್ಲ, ಕಾಂಪಿಟೇಟರ್ ನಮ್ ಜೊತೆ ಮತ್ತೆ ಜಡ್ಜಸ್ಗಳ ಜೊತೆ ಸ್ಟೆಪ್ ನ ಮಿಸ್ ಮಾಡೋದು ಕಂಡಿಡಿತೀನಿ ಅಂತ ನೀವು ಫೈಟ್ ಮಾಡ್ತೀರಾ, ನೀವು ಕಂಡಿಡಿಯಕ್ ಬಿಡಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಫೈಟ್ ಮಾಡ್ತೀನಿ, ಅಷ್ಟು ಸೀರಿಯಸ್ ಆಗಿ ತಗೊಂತೀನಿ ಸ್ಟೇಜ್ ಅಂತ ಹೇಳಿದ್ದೆ. ಐ ಥಿಂಕ್ ಆ ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಆಮೇಲೆ ಲವ್ ಟುವರ್ಡ್ಸ್ ವರ್ಕ್ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂತು. ಜನಗಳು ಅದಕ್ಕೆ ಮೋಸ್ಟ್ಲಿ ಜಾಸ್ತಿ ಇಷ್ಟಪಡ್ತಿದ್ದಾರೆ ಅಂತ ಅನ್ಸುತ್ತೆ.